ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೋ ದತ್ತಣ್ಣ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟಪ್ಪ. ಅಂತೂ ದೊಡ್ಡ ಮನಸ್ಸು ಮಾಡಿ ಮಕ್ಕಳನ್ನ ಒಪ್ಕೊಂಡೆ ಅಲ್ಲ, ಅಷ್ಟು ಸಾಕು. ಎಲ್ಲಿ ರಂಪ ಮಾಡ್ತೇವೋ ಅಂದ್ಕೊಂಡಿದ್ದೆ. ಅಲ್ವೋ ಶೇಷು, ನನಗಾದರೂ ತುಳಸಿ ದಂಡಪಿಂಡ ಅಂದ್ಬಿಟ್ರೆ ಬೇರೆ ಯಾರೋ ಇದ್ದಾರೆ? ನಾನು ಏನೇ ಮಾಡಿದ್ರು ಅವ್ರ ಸಂತೋಷಕ್ಕೆ ಅಲ್ವಾ. ಇದು ಆ ತುಳಸಿಗೆ ಅರ್ಥ ಆಗುತ್ತೆ, ಆದರೆ ಆ ದಂಡಪಿಂಡಕ್ಕೆ ಒಂದೊಂದ್ಸಲ ಅರ್ಥ ಆಗಲ್ಲ. ಸಣ್ಣ ವಯಸ್ಸಲ್ವಾ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಬಿಡು. ಆದ್ರೆ ಶೇಷು, ನನಗೆ ಹೇಳಿದೆ ಮದುವೆ ಆದ್ನಲ್ಲ ಅನ್ನೋದನ್ನು ನೆನೆಸ್ಕೊಂಡ್ರೇ ಈಗಲೂ ಕೋಪ ಬರುತ್ತೆ ಕಣೋ. ಆದರೆ ಆ ಓಡ್ ಹೋದವಳ ಮೇಲೆ ಕೋಪ ಸಾಧಿಸೋ ಹಾಗೆ ಇವನ ಮೇಲೆ ಸಾಧಿಸೋಕ್ಕಾಗಲ್ಲ ನನಗೆ. ಅವಳ ಮೇಲಾದ್ರೂ ಯಾಕೆ ಸಾಧಿಸ್ತೀಯ? ಬಿಟ್ಬಿಡು. ಹೆಣ್ಮಕ್ಳಿಗೆ ತವರಿನ ನಂಟು ಜಾಸ್ತಿ ಅಂತೆ. ಸಂಧ್ಯಾ ಕದ್ದು ಮುಚ್ಚಿ ಬಂದು ಅಮ್ಮನ ನೋಡ್ಕೊಂಡು ಹೋಗ್ತಾಳೆ. ಪಾಪ ಅನ್ಸುತ್ತೆ ಕಣೋ. ಕ್ಷಮಿಸ್ಬಿಡು ಹೋಗ್ಲಿ. ಸಾಧ್ಯವಿಲ್ಲ, ಅದು ಮಾತ್ರ ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ. ಅವಳು ಅವ್ರ ಅಮ್ಮನ್ನ ಯಾತಕ್ಕೆ ನೋಡೋಕೆ ಬರ್ತಿದ್ದಾಳೆ ಗೊತ್ತಾ? ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ. ಅದು ಈ ಪೆದ್ದು ತುಳಸಿಗೆ ಅರ್ಥವಾಗೋಲ್ಲ. ತುಳಸಿಗೆ ಮಗಳು ಅಂತನ್ನೋ ಮಮಕಾರ, ಆದ್ರೆ ಅವಳು ಶುದ್ಧ ಸ್ವಾರ್ಥಿ. ಯಾಕೆ ಹಾಗೆ ಹೇಳ್ತೀಯ? ಸಮರ್ಥ ಥರನೇ ಅವಳು ನಿನಗೆ ಹೇಳದೆ ಮದುವೆ ಆದ್ಲು. ಆದರೆ ಮೊಮ್ಮಗಳಿಗೊಂದು ನ್ಯಾಯ, ಮೊಮ್ಮಗನಿಗೊಂದು ನ್ಯಾಯನ? ಇದು ಸರಿ ಹೋಗುತ್ತಾ? ಸಮರ್ಥಗೂ ಅವಳಿಗೂ ಹೋಲಿಸ್ಬೇಡ. ದಂಡಪಿಂಡ ಪ್ರೀತಿ ಮಾಡ್ತಾ ಇದ್ರು ಕೂಡ 3 ವರ್ಷದಿಂದ ಕಾಯ್ತಾ ಇದ್ದ. ಯಾಕೆ ಹೇಳು? ನನ್ನ ಮೇಲಿನ ಪ್ರೀತಿಯಿಂದ, ಭಯದಿಂದ. ಸಾಲ್ದು ಅಂತ ಈ ವಿಷಯದ ಬಗ್ಗೆ ಅಮ್ಮ ಮಗ ಇಬ್ಬರು ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ನಾನು ಆಗೋಲ್ಲ ಅಂತಂದೆ. ಅದಕ್ಕೆ ಅವನು ಹಾಗೆ ಮಾಡ್ದ. ಕೊನೆ ಪಕ್ಷ ನನಗೆ ಹೇಳೋಷ್ಟು ಸೌಜನ್ಯ ಆದರೂ ತೋರಿಸ್ದ ಅವನು. ಆದರೆ ಅವಳು ಓಡ್ ಹೋದವಳು ಹಾಗೆ ಮಾಡಿಲ್ಲ ಇಲ್ವಲ್ಲ. ತಾನಾಯ್ತು, ತನ್ನ ಬದುಕಾಯಿತು ಅಂತ ಓಡ್ ಹೋದ್ಲು. ಈಗ ಅನುಭವಿಸ್ತಾ ಇದ್ದಾಳೆ. ಹೋಗಲಿ ಬಿಡಪ್ಪ, ಅವ್ರವ್ರ ಕರ್ಮ ಅವ್ರಿಗೆ. ಈಗೇನು ಮೊಮ್ಮಗನ ಮದುವೆ ಆಯಿತು. ಮುಂದಿನ ಕಾರ್ಯಕ್ರಮದ ಬಗ್ಗೆ ತಾವೇನಾದರೂ ಯೋಚನೆ ಮಾಡಿದ್ದೀರಾ? ಮುಂದಿಂದ ಏನದು? ಕಣೋ ಅನ್ನೋದು ನೋಡು. ನನಗೆ ಹೇಳದೆ ಮದುವೆ ಆದ್ರಲ್ಲ, ಅದು ಹೇಗೆ ಅವರಿಬ್ರು ಒಂದಾಗ್ತಾರೋ ನಾನು ನೋಡ್ತೀನಿ. ಹತ್ರ ಹೋಗೋಕ್ಕೂ ಬಿಡಲ್ಲ. ಏನ್ ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ? ಯಾರನ್ನ ಕರೆದೆ? ನಿರ್ಮಲ ನಾರಾಯಣನ. ನಿನ್ನೆ ಕಣೋ. ನೀ ಸಡನ್ ಆಗಿ ಯಜಮಾನ್ರೆ ಅಂತ ಕರೆದ್ರೆ ನನ್ ಕನ್ಫ್ಯೂಸ್ ಆಗಲ್ವಾ? ಏನ್ ಗೊತ್ತಾ ಬಾಸ್, ನೀನ್ ಯಾವಾಗ್ಲೂ ನನ್ನ ಸೋಂಬೇರಿ ಸುಬ್ಬ, ಗೂಬೆ, ಗುಗ್ಗು ಅಂತಾನೆ ಕರಿಬೇಕು. ನಾನ್ ಸ್ಟಾಪ್ ಕಾಲೆಳಿತಾ ಇರ್ಬೇಕು, ಆಗ್ಲೇ ಖುಷಿ ನನಗೆ. ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ. ಆದೆ ನೀನಾದೆ ನನ್ನಾಡೋ ಸಾರಥಿ. ಇನ್ನೂ ಏನೇನ್ ಖುಷಿ ಸಿಗುತ್ತೋ ತಮ್ಗೆ? ಇನ್ನೂ ಏನೇನೋ ಇದೆ, ಹೇಳಕ್ಕಾಗಲ್ವೇ? ಯಾಕೋ? ಇವತ್ತು ತಾತನ್ ಕರೆಯೋ ಬೆಟ್ಟಲ್ಲಿ ಸೋತಿದ್ದೀನಿ. ಲೆಕ್ಕ ಚುಪ್ತಾಗ್ಬೇಕು. ಸೊ ಸಂತ ಗುಣವಂತ ನಾನೆಂದು ನಿನ್ನೋಳು ಸ್ವಂತ ನಿನಗಂತ. ಪಾಪು, ಅಪ್ಪ, ಈ ಪೇಂಟಿಂಗು ನಾನು ನನ್ನ ಫ್ರೆಂಡ್ಸ್ ಹತ್ರ ಲಾಸ್ಟ್ ಟೈಮ್ ತರಿಸಿದ್ದೆ. ಪೆದ್ದು ಕಣೆ ತುಳಸಿ, ನೀನು ಈಗ ತಾನೇ ಮದುವೆ ಆಗಿದ್ದಾರೆ.
ರೂಮ್ಗೆ ಹೋಗುವಾಗ ಬಾಗಲ್ ತಟ್ಬಿಟ್ಟು ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಇನ್ಮೇಲಾದರೂ ಹುಷಾರಾಗಿರು. ಮಾಡೋದೆಲ್ಲ ಇಂಥದ್ದೇ ಕೆಲಸ ನೀನು. ನೋಡಿ ಏನಾಯ್ತು ಅಂತ. ಏನಾಯ್ತು? ಏನು ಆಗೇ ಇಲ್ವಲ್ಲ. ಹಾ ಅಮ್ಮನ ಎದುರಿಗೆ ನಂಗೆ ಎಷ್ಟು ಮುಜುಗರ ಆಯ್ತು ಗೊತ್ತಾ? ಒಳ್ಳೆ ಕತೆ ಆಯ್ತು ಕಣೆ. ಮುಜುಗರ ಆಗುವಂಥದ್ದು ಏನಾಯ್ತು? ಹೊಸ ಜೋಡಿ ನಾವು, ಇದೆಲ್ಲ ಕಾಮನ್ ಕಣೆ. ಅಮ್ಮಂಗೆ ಇದೆಲ್ಲ ಅರ್ಥ ಆಗುತ್ತೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಓಕೆನಾ? ತಗೋ ಈ ಜ್ಯೂಸ್ ಕುಡಿ, ಎಲ್ಲ ಸರಿ ಹೋಗು. ಮರಳುವೆ ಮತ್ತೆ ನಿನ್ನ ಉಸಿರು ಸೋಕಲು, ನಿನ್ನ ನಗುವೆ ಇದಕ್ಕೆಲ್ಲ ಕಾರಣ. ಬಾ ಕೊಡಿಸು ಪ್ರೀತಿಗೆ ಒಪ್ಪಿಗೆ, ಸ್ವೀಕರಿಸಿ ಅಪ್ಪುಗೆ. ಇಲ್ಲ ಅಟ್ ಎನಿ ಕಾಸ್ಟ್ ನಾಳೆ ನಾವು ಶೂಟ್ ಮಾಡಲೇಬೇಕು. ಹಾಂ ಎಸ್ ಇಲ್ಲ ಅದನ್ನೇ ಫೈನಲೈಸ್ ಮಾಡ್ತಿದ್ದೆ. ಓಕೆ ಯಾ ಶೋರ್, ಯಾ ಐಲ್ ಗೆಟ್ ಬ್ಯಾಕ್ ಟು ಯು. ಶೂಟಿಗೆಲ್ಲ ರೆಡಿನಾ? ಹ್ಞೂ ಬ್ರೋ, ಸ್ಟುಡಿಯೋನ್ ಫೈನಲೈಸ್ ಆಗಿರಲಿಲ್ಲ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಅದು ಫೈನಲೈಸ್ ಆಗಿಬಿಡುತ್ತೆ. ಆ ಮೋನಿಕಾ ಪಂಕ್ಚುವಲ್ ಅಲ್ಲ, ಗೊತ್ತು ತಾನೆ? ಅವ್ರ ಡೇಟ್ ಸಿಕ್ಕಿದೆಯಾ? ಸೆಲೆಬ್ರಿಟಿ ಅಲ್ವಾ ಬ್ರೋ, ಸ್ವಲ್ಪ ಕೊಪ್ಪು ತೋರಿಸಿದ್ಲು. 10 crore ಡೀಲ್ ಅಂದಮೇಲೆ ಒಪ್ಕೊಂಬಿಟ್ಲು. ಮಾಮ್, ಫ್ಯಾಮಿಲಿ ಬಿಸ್ನೆಸ್ಸೇ ತಾನೇ, ನಿನಗೂ ಇಂಟ್ರೆಸ್ಟ್ ಇದೆಯಲ್ಲ, ವೈ ಡೋಂಟ್ ಯು ಗೋ ಆ್ಯಂಡ್ ಜಾಯಿನ್? ಅದು ಬಿಟ್ಟು ಯಾಕೆ ಕತ್ ಕೇಳಿಸ್ಕೊತೀಯ? ಕೆಲವು ಆಟದಲ್ಲಿ ಪ್ಲೇಯರ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಆಡಿಯನ್ಸ್ ಆಗಿ ಎಂಜಾಯ್ ಮಾಡೋದೇ ಚೆನ್ನಾಗಿರುತ್ತೆ ಬೇಬಿ. ವಾಟ್ ಡು ಯು ಮೀನ್? ಯಾವ ಆಟ, ಯಾವ ಪ್ಲೇಯರ್? ಅಪ್ಪ ಮಗನ ನಡುವೆ ರೆಸ್ಲಿಂಗ್ ನಡೀತಿದೆ, ಸುಮ್ಮನೆ ನೋಡೋಣ. ಬೇಕು ಅಂದರೆ ಆಗಾಗ ಎನ್ಕರೇಜ್ ಮಾಡೋಣ, ಏನಂತೀಯ? ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹಲೋ, ಬ್ರೋ 5 minutes ಐ ವಿಲ್ ಬಿ ಬ್ಯಾಕ್. ಹಾಂ ಒಳ್ಳೆ ತುಳಸಿ ನೀನು. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ಮನೇಲಿ ದೊಡ್ಡವ್ರು ಇದ್ದಾರೆ ಅಂದಮೇಲೆ ಅವರೇ ರೂಮ್ ಬಾಗಿಲು ಹಾಕೋಬೇಕು ತಾನೇ. ಪಾಪಮ್ಮ, ವಯಸ್ಸಿನ ಹುಡುಗರು, ಅವ್ರಿಗೆ ಹೇಗೆ ಬೇಕೋ ಹಾಗಿರಲಿ ಬಿಡಿ. ದೊಡ್ಡವರಾಗಿ ನಾವು ತಾನೇ ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ಬೇಕು. ಹೌದು ತುಳಸಿ, ಇವತ್ತು ರಾತ್ರಿನೇ ಪ್ರಸ್ತಾವ ಮಾಡಿದರೆ ಒಳ್ಳೇದಾಗ್ತಿತ್ತು. ಆದರೆ ನನಗೂ ಅದೇ ಭಯ ಆಗ್ತಾ ಇರೋದು. ಮಾವನವ್ರು ಏನು ಅನ್ಕೋತಾರೋ ಏನೋ. ಅದು ಅಲ್ಲದೆ ಈ ವಿಷಯ ಎಲ್ಲ ಅವ್ರ ಹತ್ರ ನಾನು ಹೇಗೆ ಮಾತಾಡಲಿ? ಹಾಂ, ಯೋಚನೆ ಮಾಡಬೇಡ ತುಳಸಿ. ದತ್ತಣ್ಣವ್ರ ಹತ್ರ ಮಾತಾಡೋದಕ್ಕೆ ಒಂದು ದಾರಿ ಇದೆ. ನಮ್ಮ ಮನೆಯವ್ರ ಹತ್ರ ಹೇಳ್ತೀನಿ. ಇವರು ದತ್ತಣ್ಣನ ಹತ್ರ ಮಾತಾಡಿದರೆ ಅವ್ರು ಇಲ್ಲ ಅಂತ ಹೇಳಲ್ಲ. ಏನಂತೀಯ? ಹಾಂ, ಹೇಗೋ ಒಂದು ಮಾಡಿಮ್ಮ. ಇಬ್ಬರು ಜೊತೆಗೆ ಹೋಗಿದ್ದಾರೆ, ವಾಪಸ್ ಬರ್ತಾ ಇದ್ದಂಗೆ ಮಾತಾಡಿಮ್ಮ. ನೀನೇನೇ ಹೇಳು ಶೇಷ, ನಮ್ಮ ಕಾಲದಲ್ಲಿ 4 ಆಣೆಗೆ 1 kg ಹೂ ಸಿಗೋದು. ಈಗಿನ ಕಾಲದ ಮಕ್ಕಳಿಗೆ 4 ಆಣೆ ಅಂದರೆ ಏನು ಅಂತ ಕೇಳತ್ವೆ. ಹೌದು ದತ್ತಣ್ಣ, ದುಡ್ಡಿಗೆ ಬೆಲೆನೇ ಇಲ್ಲ. ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಿ? ಬನ್ನಿ ಒಳಗೆ.
ಮಾವ ಯಾಕೆ ಇಷ್ಟೊಂದು ಹೂವು ತರಿಸಿದ್ದೀರಾ? ನಾನು ಶೇಷು ಸೇರಿಕೊಂಡು ಫ್ಲವರ್ ಶೋ ಮಾಡೋಣ ಅಂತ. ಕದ್ದು ಮುಚ್ಚಿ ಮದುವೆ ಆದ್ರೆ ಸಾಲದು, ಮುಂದಿನ ಶಾಸ್ತ್ರಗಳು ಗೊತ್ತಿರಬೇಕು. ಮೂದೇವಿಗಳಿಗೆ ಅರ್ಥವಾಗುತ್ತೆ ಅಂದ್ಕೊಂಡು ಸುಮ್ಮನಿದ್ದೆ, ಆದರೂ ಮನಸ್ಸು ತಡೀಲಿಲ್ಲ, ತಂದೆ. ರತಣ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಆಗ ನೋಡಿದ್ರೆ ಆಗಲ್ಲ ಅಂದೆ, ಈಗ ಹೂ ತರಿಸಿದೀಯಾ. ನನ್ನನ್ನು ತುಂಬ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡ, ಅಪಾರ್ಥ ಆಗುತ್ತೆ. ಬಂದ್ರಯ್ಯ, ರೂಮ್ ಮೇಲಿದೆ. ತಿಳಿಸಿ, ದತ್ತಣ್ಣಂಗೆ ದತ್ತಣ್ಣನೇ ಸಾಟಿ. ನಾವು ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ವಿ, ಅವ್ರ ತಯಾರಿನೇ ಶುರು ಮಾಡಿಬಿಟ್ರು. ಏನಾಯ್ತು ಪುಟ್ಟ? ಏನಾಯ್ತು ಬಾಸು, ಯಾಕೆ ಹಂಚ್ಕೊಂಡೆ? ಅಮ್ಮ ಅದು ಜಿರ್ಲೆಮ್ಮ ಜಿರ್ಲೆ. ಜಿರಳೆನಾ? ಅದೇನಿಂದ ಬಂತು? ತಿಳಿಸಿ, ನಾವು ಸ್ವಲ್ಪ ಹಣ್ಣು ತರಬೇಕು, ಅಂಗಡಿಗೆ ಹೋಗಿ ಬರ್ತೀವಿ. ಹುಷಾರಮ್ಮ. ನಾನು ಜಿರ್ಲೆನ ಮತ್ತೆ ನೀನು ಎಲ್ಲರೂ ಎದುರಿಗೂ ಹಾಗೆಲ್ಲ ಮಾಡಿದ್ರೆ ಇನ್ನೇನಂತ ಹೇಳಿ? ಎಲ್ಲರೂ ಎದುರಿಗೆ ಹಾಗೆ ಮಾಡಿದೆ ಅಂತ ಬೇಜಾರಾಯ್ತಾ? ಸಾರಿ ಬಾಸು, ಈಗ ಯಾರೂ ಇಲ್ಲ ಅಲ್ವಾ? ಈಗ ಸಮರ್ ಈಗ ಸಮರ್ ಸಮರ್ ಹಲೋ ಸರ್, ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್, ಬರ್ದೆ ಆಚೆಯಿಂದ ಬಂದ್ ಮಾಡಿ. ನೀರು ಕುಡಿಯೋಣ ಅಂತ ಬಂದರೆ ಶೇಷ, ಇವರೇ ನೀರು ಕುಡಿಸೋ ಹಾಗಿದ್ದಾರಲ್ಲ. ದತ್ತಣ್ಣ, ಎಷ್ಟೇ ಆದರೂ ನಿನ್ನ ಮೊಮ್ಮಗ ಅಲ್ವಾ? ಬಾ. ಮಾವ, ಹೊಸ್ದಾ? ಹೊಸದೇನಲ್ಲ ತಾಯಿ, ತುಂಬ ಹಳೇದು ಅಂತಾನೆ ತರಿಸಿರ್ತಾರೆ ಅಲ್ಲೋ ಅಯ್ಯ. 200 ವರ್ಷ ಹಳೇದು, ಪಂಚಲೋಹದಲ್ಲಿ ಮಾಡಿದ್ದಾರೆ ನೋಡಿ. ಕೊಡಿ. ಮಾವ, ನಂಗೊಂದು ಡೌಟು. ನಿಮ್ಮ ರೂಮ್ ಪೂರ್ತಿ ಆ್ಯಂಟಿಕ್ ಪೀಸ್ಗಳನ್ನೇ ತುಂಬಿಸ್ಕೊಂಡಿದ್ದೀರಾ, ಆದರೂ ಮತ್ತೆ ಮತ್ತೆ ತಗೊಳ್ತಾನೆ ಇರ್ತೀರಾ. ಯಾಕೆ ಮಾವ, ಹಳೆ ವಸ್ತುಗಳಂದ್ರೆ ಅಷ್ಟೊಂದು ಪ್ರೀತಿನ? ಕೆಲವೊಂದ್ಸಲ ನಮ್ಮ ಬದುಕಿಗಿಂತ ನೆನಪುಗಳೇ ಚೆನ್ನಾಗಿದೆ ಅನಿಸುತ್ತೆ, ಆವಾಗ ಇವುಗಳ ಮೇಲೆ ಪ್ರೀತಿ ಹುಟ್ಟುತ್ತೆ. ಇವು ಬರೀ ವಿಗ್ರಹ ಅಲ್ಲ ಪೂರ್ಣಿ, ಇದರಲ್ಲಿ ಆ ಕಾಲದ ಜೀವನ ಇದೆ, ನೆನಪಿದೆ. ನಿಜ ಮಾವ, ಇದನ್ನೆಲ್ಲ ನೋಡ್ತಿದ್ರೆ ನಾವು ಆ ಕಾಲದಲ್ಲಿ ಬದುಕ್ತಿದ್ದೇವೇನೋ ಅಂತ ಫೀಲ್ ಕೊಡುತ್ತೆ ಅಲ್ವಾ? ನನಗೂ ಹಾಗೇನೆ. ಅದಕ್ಕೆ ಈ ನೆನಪುಗಳನ್ನೆಲ್ಲ ನಾನು ಜೋಪಾನವಾಗಿ ಸಂಗ್ರಹ ಮಾಡ್ತಾ ಇರ್ತೀನಿ. ಪೂರ್ಣಿ, ಮನುಷ್ಯರಿಗೆ ಕೆಟ್ಟ ನೆನಪು ಕೊಟ್ಟವರು ವಸ್ತುಗಳಲ್ಲಿ ಒಳ್ಳೆ ನೆನಪು ಹುಡ್ಕಕ್ಕೆ ನೋಡ್ತಾರಂತೆ. I just hate memories. ಮಾವ, ನಿಮ್ಮಪ್ಪ ದೇವರು ಅಂತ ಅರ್ಥ ಆಗೋ ಕಾಲ ಅದು ಯಾವಾಗ ಬರುತ್ತೋ. ಏ, ಏನು ಅಂಗಡಿ ಇಡ್ತಾ ಇದೀಯಾ, ಅಲಂಕಾರ ಮಾಡ್ತಾ ಇದೀಯಾ? ಆಗೋ ಸರಿಯಾಗಿ. ಅಯ್ಯೋ,
ರಾಬೆ ಚೆಂಡು ಹೂವು ಹಾಕ್ತಾರೇನೋ ಅಲ್ಲಿ. ನೋಡೋ ತಮ್ಮ, ಹಾಸಿಗೆ ಮೇಲೆ ಘಮ್ ಘಮ ಅಂತ ಬರೋ ಹೂವುಗಳು ಹಾಕಬೇಕು, ಗೊತ್ತಾಯ್ತಾ? ಆ ಚೆಂಡು ಹೂವು ಹಾಕಬೇಡ ಅವನ ಥರ. ಕತ್ತು ನೋಡ್ತಾ ಇದೆಯಾ ಚಿಕ್ಕ ಮಕ್ಳ ಥರ? ನಾಚಿಕೆ ಆಗಲ್ವಾ ನಿಂಗೆ? ಎಕ್ಸೈಟ್ಮೆಂಟ್ ಬಾಸ್. ಬರ ಬರ ಇಳಿ. ಅದು ಏನೋ ಮಾಡ್ತಾ ಇದ್ದೀಯ? ನೀನೇ ಯಾಕೆ ನೀ ಸುಮ್ಮನೆ ಅವರೆಲ್ಲ ಮಾಡ್ದೆ. ಏನೋ ಮಾಡ್ತಾ ಇದೀಯ ನೀನಲ್ಲಿ? ಅಂಟಿಸ್ತಾ ಇದೀಯಾ, ತಿಂತಾ ಇದೀಯಾ? ನೀ ಅಲಂಕಾರ ಮಾಡಿ ಮುಗಿಸೋದ್ರೊಳಗೆ ಮಗುಗೆ ನಾಮಕರಣ ಆಗಿರುತ್ತೆ. ಟೀಪಾಯ್ ಮೇಲೆಲ್ಲ ಹೂ ಹಾಕಿದ್ರೆ ಹಾಲು ಹಣ್ಣು ನಿನ್ ತಲೆ ಮೇಲೆ ಇಡೋದ? ಸುಮೀರ್ ಸಮಿ ಫಸ್ಟ್ ನೈಟ್ ಡೆಕೋರೇಷನ್ ಮಾಡ್ತಾ ನಾವೇ ಮೊದಲಲ್ಲ. ಹಾ, ನಿಂಗೆ ಫಸ್ಟ್ ನೈಟ್ ಡೆಕೋರೇಷನ್ ಮಾತ್ರ ಬರುತ್ತೆ, ಆದ್ರೆ ನನಗೆ ಸುಮ್ಮನಿರೋ. ನಿನ್ ಕೆಲಸ ನೋಡೋ. ಕೇಳು ಅವನಿಗೆ, ಹಾಗೆ ನನಗೆ ಹೇಳೋಕೆ ಬರ್ತಿದ್ದಾನೆ. ಅಂತೂ ನಿಮ್ಮ ತಾತ ನಮ್ಮನ್ನು ಒಪ್ಕೊಂಡಿದ್ದಾಯ್ತು. ಇಷ್ಟೊಳ್ಳೆ ತಾತನ ಹಿಟ್ಲರ್ ಅಂತ ಬೈತಿಯಲ್ಲೋ? ಅವರು ಒಳ್ಳೆ ತಾತನ. ಬಾಸು, ನೀನು ನೋಡಬೇಕಾಗಿರೋದು ಇನ್ನೂ ತುಂಬ ಇದೆ. ನೀನು ಅಂದ್ಕೊಂಡಿದ್ಯಾ ಅಲ್ಲಿರೋದು ಗಂಗಾ ಅಂತ. ಆ್ಯಕ್ಚುಲಿ ಅಲ್ಲಿರೋದು ನಾಗವಲ್ಲಿ. ಸಿರಿ ಸಿರಿ, ಸ್ವಲ್ಪ ನೀರು ಕೊಡಮ್ಮ. ಸಿರಿ ಇವಳು ಸಿರಿ, ಎಲ್ಲಿ ಹೋದ್ಲು ಸಿರಿ? ಸಿರಿ ಸಿರಿ, ಹಲೋ, ಯಾರ? ಒಂದು 5 ನಿಮಿಷ ಬಿಟ್ಟು ಫೋನ್ ಮಾಡಿ. ನನ್ನ ಮಗಳು ಕಾಣ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ. ಹಲೋ ಅಣ್ಣ, ನಾನು ತುಳಸಿ ಮಾತಾಡ್ತಾ ಇರೋದು. ನಿಮ್ಮ ಮಗಳು ಸಿರಿಗೆ ಮದುವೆ ಆಗಿದೆ, ಈಗ ಅವಳು ನನ್ನ ಮನೆ ಸೊಸೆ. ಹೌದಲ್ಲ, ಕ್ಷಮಿಸಿ, ಯಾವುದೋ ಯೋಚನೆಯಲ್ಲಿ ಮರ್ತೇ ಬಿಟ್ಟು. ಈ ಮನೆಯಲ್ಲಿ ಸಿರಿ ಇಲ್ಲ ಅಂದರೆ ಮನಸ್ಸು ಒಪ್ಪೋದೇ ಇಲ್ಲ. ನನ್ಗೆ ಅರ್ಥ ಆಗತ್ತೆ ಅಣ್ಣ, ನೀವು ಅವಳು ಯೋಚನೆ ಬಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮಾತ್ರೆ ತಗೊಂಡ್ರಾ? ಮಾತ್ರೆ? ಹೀಗೆ ಹೇಳಿದ್ರೆ ಹೇಗಣ್ಣ? ಹೋಗ್ಲಿ, ಯಾವ ಮಾತ್ರೆ ಅಂತನಾದರೂ ನೆನಪಿದೆಯಾ? ಬರ್ಕೊಂಡಿದ್ದೀನಿ. ಬೆಳಿಗ್ಗೆ ಯಾವ್ದು ತಗೋಬೇಕು, ಮಧ್ಯಾಹ್ನ ಯಾವ್ದು ತಗೋಬೇಕು, ರಾತ್ರಿ ಯಾವ್ದು ತಗೋಬೇಕು ಅಂತ ಎಲ್ಲ ಬರೆದಿಟ್ಟಿದ್ದೀನಿ. ಆದರೆ ಅದನ್ನೆಲ್ಲಿ ಇಟ್ಟಿದ್ದೀನಿ ಗೊತ್ತಾಗ್ತಿಲ್ಲ. ನಿಮ್ಮ ರೂಮ್ ಶೆಲ್ಫಲ್ಲಿ ಏನಾದರೂ ಇರ್ಬೋದಾ? ಇಲ್ಲಾಂದರೆ ಆ ಟೇಬಲ್ ಡ್ರಾರಲ್ಲಿ? ಹಾಂ, ನೋಡ್ತೀನಿ. ಹಾಂ, ಮಾತ್ರೆ ಸಿಕ್ತು. ಸದ್ಯ ಒಳ್ಳೇದಾಯ್ತು. ಊಟ ಮಾಡಿದ್ರೋ ಇಲ್ವೋ? ಅದು ದಿನ ಸಿರಿನೇ ಸಾಂಬಾರು ಮಾಡೋದು. ಹೋಗ್ಲಿ, ಮನೇಲಿ ಹಣ್ಣೇನಾದರೂ ಇದೆಯಾ? ನೋಡ್ತೀನಿ ನೋಡ್ತೀನಿ. ಹಾಂ, ಹಣ್ಣಿದೆ, ಬ್ರೆಡ್ ಇದೆ. ಸರಿ, ಹಾಗಾದರೆ ಅದನ್ನು ತಿಂದು ಮಾತ್ರೆ ತಗೊಳ್ಳಿ, ಒಳ್ಳೆ ನಿದ್ದೆ ಬರುತ್ತೆ. ನಾಳೆ ಬೆಳಗ್ಗೆ ಮತ್ತೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಹುಷಾರು. ಹಾಂ, ಸರಿ ಸರಿ. ನೀನಾ? ಯಾವಾಗ ಬಂದೆ?
ನೀವು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೇ ಬಂದೆ. ಯಾಕಮ್ಮ ಗಾಬರಿ ಆಗಿದ್ದೀರಾ? ಇಲ್ಲ, ಅದು ಸಡನ್ನಾಗಿ ಬಂದಿಯಲ್ಲ ಅಷ್ಟೇ. ಏನಾದರೂ ಸಮಸ್ಯೆನಮ್ಮ? ನನಗೆ ಕಾಯಿಲೆ ಇರೋದು ಸಿರಿಗೂ ಗೊತ್ತಿಲ್ಲ, ಸಮರ್ಥಗೂ ಗೊತ್ತಿಲ್ಲ. ಯಾರ ಫೋನಲ್ಲಿ? ಸಮಸ್ಯೆ ಏನೂ ಇಲ್ಲ, ಯಾರೋ ನೆಂಟರು. ಸರಿ, ನಾನು ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಟೇಬಲ್ ಮೇಲಿದೆ, ಬಾ ಕೊಡ್ತೀನಿ. ಅಮ್ಮ, ನಿಮ್ಮ ಸೇವೆ ಮಾಡೋಕ್ಕಂತೂ ಅವಕಾಶ ಮಾಡಿಕೊಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನನ್ನ ಕೆಲಸನಾದರೂ ನನಗೆ ಮಾಡ್ಕೊಳಕ್ಕೆ ಬಿಡಿ. ಒಳ್ಳೆ ಹುಡುಗಿ ಸೊಸೆಯಾಗಿದ್ದಾಳೆ ಅಂತ ಖುಷಿ ಪಡ್ಲೋ ಅಥವಾ ತಂದೆಯಿಂದ ದೂರ ಆದ್ಲು ಅಂತ ದುಃಖ ಪಡ್ಲೋ ಗೊತ್ತಾಗ್ತಾ ಇಲ್ಲ. ಅವ್ರ ಕಾಯಿಲೆ ಆದಷ್ಟು ಬೇಗ ವಾಸಿ ಆಗ್ಲಪ್ಪ ದೇವ್ರೆ.